ಆಮೇಲೆ ಆರ್ಮಿ ವಿದ್ಯಾರ್ಥಿಗಳು ನೋಡ್ರಿ, ಹೊಸದಾಗಿ ಬಂದಂಥ ವಿದ್ಯಾರ್ಥಿಗಳು ಎಲ್ಲರೂ ಕ್ಲಾಸ್ ಕಡ್ಡಾಯವಾಗಿ ಕುಂಡ್ರಲೇಬೇಕು. ಇನ್ನೂ ಟೈಮ್ ಐತೆ ನಿಮ್ಗೆ, ಜೂನ್ದಾಗ ಎಕ್ಸಾಮ್ ಅದ ಆರ್ಮಿಯವರು. ಇನ್ನೂ ಜೂನ್ ಐತೆ ಅಂತೇಳಿ ಬಿಡಂಗಿಲ್ಲ. ಈಗಿರ್ತ ರೆಡಿ ಆದ್ರೆ ಅಲ್ಲಿ ಬರ್ತೀರಿ. ಆರ್ಮಿಯವ್ರ ಮೆರಿಟ್ ಹೆಂಗೆ ಹೋಗೈತೆ ಅಂದ್ರೆ 50 ಕ್ವಶನ್ಗೆ 40 ಕ್ವಶನ್ ಮ್ಯಾಲೆ ಹಾಕಿರ ಅಷ್ಟ ಪಾಸ್ ಹಾಕಿರಿ. 50 ಕ್ವಶನ್ಗೆ 40 ಕ್ವಶನ್ ಮ್ಯಾಲೆ ಹಾಕಿರ ಅಷ್ಟ ಪಾಸ್ ಹಾಕಿರಿ ಆರ್ಮಿಯವರು. ನೀವು SSC GD ಅವ್ರು ನಿಮ್ದು ಹೆಂಗಪ್ಪ ಅಂದ್ರೆ 80 ಕ್ವಶನ್ಗೆ 160 ಮಾರ್ಕ್ಸ್ ಅದ. ನೀವು 50 ಕ್ವಶನ್ ಮ್ಯಾಲೆ ಹಾಕ್ಬೇಕು. 80ಕ್ಕೆ 50 ಕ್ವಶನ್ ಮ್ಯಾಲೆ ಹಾಕಿರ ನೀವು ಪಾಸ್ ಹಾಕಿರಿ. ಫೈನಲ್ ತನಕ ಆಗೋದು ನಾ ಹೇಳೋದು, ಬರೀ ಫಿಸಿಕಲ್ಗೆ ಬರೋದು ಹೇಳತ್ತಿಲ್ಲ ನಾ, ಫೈನಲ್ ಸಿಲೆಕ್ಷನ್ ಆಗೋದು ಹೇಳತ್ತೀನಿ, ಫೈನಲ್ ಮೆರಿಟ್ ಬರೋದು ಹೇಳತ್ತೀನಿ ನಿಮ್ಗೆ. ಅದಕ್ಕೆ ಎಲ್ಲರೂ ರೆಡಿ ಆಗಿರಿ. ಆಮೇಲೆ ನೀವು ಟ್ರೈನಿಂಗ್ ಬಂದರೆ ಅಂದ್ರೆ ಟ್ರೈನಿಂಗ್ ಅನುಭವ ನಿಮ್ಗೆ ಆಗಬೇಕು. ಟ್ರೈನಿಂಗ್ ಅನುಭವ ಆಗಬೇಕು. ಟೈಮ್ ಟೇಬಲ್ ಹಾಕೋರಿ. ಯಾವ ಟೈಮ್ಗೆ ಏನು ಮಾಡಬೇಕು, ಕ್ಲಾಸ್ ಟೈಮ, ಓದೋ ಟೈಮ, ನಾಷ್ಟಾ ಟೈಮ, ಊಟದ ಟೈಮ್ ವೇಸ್ಟ್ ಮಾಡಬಾರ್ದು. ಟೈಮ್ಗೆ ಭಾಳ ಮಹತ್ವ ಕೊಡಬೇಕು. ಒಮ್ಮೆ ಕಳೆದು ಹೋದ ಸಮಯ ನಮ್ಮ ಜೀವನದಾಗ ಯಾವಾಗೂ ಸಿಗಂಗಿಲ್ಲ ರೀ. ಈಗೇನು ನಾ ಮಾತಾಡತ್ತೀನಿಲ್ಲ, ಈ ಟೈಮ್ ನಮ್ಮ ಜೀವನದಾಗ ಯಾವಾಗೂ ಸಿಗಂಗಿಲ್ಲ. ನೀವು ಸಿಲೆಕ್ಷನ್ ಆಗುತ್ತಾನ ರೀ. ಒಮ್ಮೆ ಸಿಲೆಕ್ಷನ್ ಆದ್ರಿ ಅವಾಗ ದೇವ್ರ ಮಕ್ಕಳ ರೀ ನೀವು. ಮಳೆ ಬಂದರೂ ನಿಮಗೆ ಪಗಾರ ಬರ್ತೈತಿ, ಮಳೆ ಬರ್ಲಿಕ್ಕೂ ಪಗಾರ ಬರ್ತೈತಿ. ಮೆಡಿಕಲ್ ತೊಂದರೆಯಾಗಿ ನೀವು 2 ತಿಂಗಳು ಲೀವ್ ತೊಗೊಂಡ್ರೆ ನಿಮ್ಮ ಪಗಾರ ಚಾಲೂ ಇರ್ತೈತೆ ರೀ. ಅದೇ ನೀವು ಒಂದು ಉದ್ಯೋಗ ಮಾಡ್ತೀನಿ ಅಂದ್ರೆ ನೀವು ದುಡ್ದಾಗ ಪಗಾರ ರೀ. ಒಂದು ಅಂಗಡಿ ಇಟ್ಟನಿ ಅಂದ್ರೆ ನೀವು ಅಂಗಡಿಯಾಗ ಕೂತ್ರನ ಪಗಾರ ರೀ. ನೀವು ಹೊಲ್ದಾಗ ದುಡಿದ್ರನ ಪಗಾರ. ಆದರೆ ಗೋರ್ಮೆಂಟ್ ಅಂತ ಒಮ್ಮೆ ನೌಕರಿ ಹಿಡಿದ್ರಿ ಅದು ದೇವ್ರ ಮಕ್ಕಳ ರೀ. ಏನಾದರೂ ನಿಮ್ಮ ಪಗಾರ ತಿಂಗಳ ಬರುವಂಗೆ ಬರತ್ತಿರ್ತೈತೆ ರೀ. ಗೊತ್ತಾಗತ್ತೆ ಎಲ್ಲರಿಗೂ. ಒಳ್ಳೆಯ ಅವಕಾಶದ ಸಿಕ್ಕಂಥ ಅವಕಾಶನ ಕಳ್ಕೊಬೇಡ್ರಿ. ನಾ ಇನ್ನೂ ಚಾನ್ಸ್ ಐತಿ, ನನಗೆ ನನ್ನ ವಯಸ್ಸು ಐತಿ, ಇದನ್ನು ಒಟ್ಟೆ ಅನ್ಕೋಬೇಡ್ರಿ. ಬೈ ಚಾನ್ಸ್ ಲಕ್ ಆಗಲಿಲ್ಲ ಅನಿವಾರ್ಯ ಮತ್ತೊಮ್ಮೆ ಪ್ರಯತ್ನ ಮಾಡೋದು. ನಿಮಗೆ ಇನ್ನೂ ಒಂದು ಮಾತು ಹೇಳ್ತೀನಿ, ಕೆಲವೊಂದು ವಿದ್ಯಾರ್ಥಿಗಳು ಹೆಂಗೆ ಮಾಡ್ತೀರಿ, SSC GD ಆಗಿರ್ಬೋದು, ಆರ್ಮಿ ಆಗಿರ್ಬೋದು, ನೀವು ಎಕ್ಸಾಮ್ ತನಕ ಓದ್ತೀರಿ, ಎಕ್ಸಾಮ್ ಮುಗೀತು ಓದೋದು ಸ್ಟಾಪ್ ರೀ, ತೆಗೆದು ಬುಕ್ಕ ಹೋಗಿತೀರಿ. ಆ ಬುಕ್ ಎಲ್ಲಿರ್ತಾವೆ ಗೊತ್ತಿರಂಗೆ. ಹಂಗಿರಬಾರ್ದು. ನೀವು ಹೆಂಗಿರ್ಬೇಕಪ್ಪ ಅಂದ್ರೆ ಕೈಯಾಗ ಆರ್ಡ್ರ್ ಕಾಪಿ ತೊಗೊಂಡು ಜಾಯ್ನಿಂಗ್ ಆಗುತ್ತಾನ ಓದ್ಬೇಕ್ರಿ. ಅಲ್ಲಿ ತನಕ ನಿಮ್ಮ ಓದನ್ನು ನಿಲ್ಲಿಸ್ಬಾರ್ದು. ಒಮ್ಮೆ ಬೆನ್ನು ಹತ್ತೀರಿ ಅಂದ್ರೆ ಬಿಡಬಾರ್ದು ರೀ. ಕೆಟ್ಟ ಟೈಮ್ ಏನೋ ಫೇಲ್ ಆತಪ್ಪ, ಮತ್ತು ಮುಂದೆ ತಯಾರಿರ್ಬೇಕು ನಾವು. ಆಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ, TA ಆರ್ಮಿ ರ್ಯಾಲಿ ಪ್ರತಿ ವರ್ಷ ನಡೆಸತ್ತಾರ ರೀ. ಅಲ್ಲಿಯೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಇದೇ ಜುಲೈ ಅಥವಾ ಆಗಸ್ಟ್ನಾಗ TA ಆರ್ಮಿ ರ್ಯಾಲಿ ನಡೀತದೆ. 18ರಿಂದ 42 ವಯಸ್ಸಿನವರೇ ಭಾಗವಹಿಸ್ಬೋದು. SSC GD ಅವ್ರಿಗೆ ಹೇಳ್ತೀನಿ. ಯಾಕಂದ್ರೆ ನೀವು ಒಂದಾದ ಕೂತಿರ್ತೀರಿ. ಇರಲಿ, ಅದು ಇರಲಿ, ನಿಮ್ಗೆ ಬೇಡ ಅನ್ನಂಗಿಲ್ಲ. ನಿಮ್ಮ SSC GDಕ್ಕಿಂತ ಮೊದಲು TA ಬರ್ತೈತೆ ಗೊತ್ತಿರಲಿ ನಿಮಗೆ ರಿಸಲ್ಟ್. ಅದಕ್ಕೆ ನೀವು ಫಿಸಿಕಲ್ನು ಯಾವತ್ತೂ ರೆಡಿ ಇರಬೇಕು. ಫಿಸಿಕಲ್ ಸ್ಟ್ರಾಂಗ್ ಇದ್ರೆ TA ರ್ಯಾಲಿ ಪಾಸ್ ಆಗಕ್ಕೆ ಸಾಧ್ಯ ಆಗೋದು ರೀ. ಅದಕ್ಕೆ ಎಲ್ಲ ರೀತಿ ರೆಡಿ ಇರ್ತೀರಿ ಎಲ್ಲರೂ. ಹುಡುಗರೇ, ಇನ್ನೊಂದು ಮಾತು ಹೇಳ್ತೀನಿ, ನಿಮ್ಮನ್ನು ಬೇಯ್ತಿರ್ತೀವಿ, ಸೆಟ್ ಮಾಡ್ತಿರ್ತೀವಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದ್ರೆ ನಾವು ಕಂಟ್ರೋಲ್ ಮಾಡೋ ಸಂಬಂಧ ಆ ರೀತಿ ಮಾಡ್ತಿರ್ತೀವಿ. ಈಗ ಊಟದಾಗ ಬರ್ರಿ ಅಂತಿರ್ತೀವಿ. ನಡಿ ಮುಂದೆ ನಡಿ ಅಂತಿರ್ತೀವಿ. ಏನಪ್ಪ ಸರ್ ಹಿಂಗೆ ಯಾಕೆ ಹೊರಟು ಮಾತಾಡ್ತಾರೆ ಅನ್ಬೇಡ್ರಿ. ನಾವು ಕಂಟ್ರೋಲ್ ಮಾಡೋ ಸಂಬಂಧ ಆ ರೀತಿ ಮಾಡ್ತಿರ್ತೀವಿ. ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡ್ರಿ. ಯಾಕಂದ್ರೆ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇರ್ತೀರಿ. ನಾವು ಕಂಟ್ರೋಲ್ ಮಾಡ್ಬೇಕಾದ್ರೆ ಆ ರೀತಿ ಇರ್ಬೇಕು. ಯಾಕಂದ್ರೆ ನೀವು ಹೆಂಗೆ ಇರ್ತೀರಪ್ಪ ಅಂದ್ರೆ, ಸ್ವಲ್ಪ ಸೈಲ್ ಬಿಟ್ಟಿರಿ ಅಂದ್ರೆ ನಮ್ಮ ತಲೆ ಮೇಲೆ ಬಂದ್ಕೊಂಡಿರ್ತೀರಿ ನೀವು. ಅಂದ್ರೆ ನಿಮ್ಮ ಜೋಡಿ ಯಾವತ್ತೂ ನಾವು ಸ್ಟ್ರಿಕ್ಟಾಗೇ ಇರ್ಬೇಕು ರೀ. ಸ್ಟ್ರಿಕ್ಟಾಗಿ ಇಟ್ಟರೆ ನೀವು ಕಂಟ್ರೋಲ್ ಇರ್ತೀರಿ. ಆದ್ದರಿಂದ ನಿಮ್ಮ ಜೋಡಿ ಸ್ವಲ್ಪ ಒಲ್ಟಾಗಿ ಮಾತಾಡ್ತಿರ್ತೀವಿ, ಬೇಯ್ತಿರ್ತೀವಿ. ಸಂದರ್ಭಕ್ಕೆ ಯಾರೂ ಬೇಜಾರು ಮಾಡ್ಕೋಬೇಡ್ರಿ. ನಮ್ಮ ಬೇದಿದ್ದು ಒಳ್ಳೇದಕ್ಕೆ ತಿಳ್ಕೊಬೇಕು ಹೊರತಾಗಿ ಕೆಟ್ಟಕ್ಕೆ ತಿಳ್ಕೊಬಾರ್ದು. ನಿಮ್ಮ ಮ್ಯಾಲೆ ಯಾರಿಗೂ ದ್ವೇಷ ಇರೋಂಗಿಲ್ಲ. ಯಾಕಂದ್ರೆ ನಿಮ್ಮ ರಿಸಲ್ಟ್ ಚಲೋ ಆದ್ರೆ ನಮ್ಮ ಸಂಸ್ಥೆನೂ ಬೆಳೀತದೆ ರೀ. ನಿಮ್ಮ ರಿಸಲ್ಟ್ ಚಲೋ ಆಗ್ಲಿಕ್ಕೆ ನಮ್ಮ ಸಂಸ್ಥೆನೂ ಬೆಳೆಯಂಗಿಲ್ಲ. ನೀವೇ ಕಾರಣೀಭೂತ್ರಿ. ನಮ್ಮ ಸಂಸ್ಥೆ ಬೆಳೆಯೋಕೆ ಕಾರಣೀಭೂತರು ಯಾರಂದರೆ ನೀವು ವಿದ್ಯಾರ್ಥಿಗಳ ಕಾರಣೀಭೂತರು. ನಿಮ್ಮ ರಿಸಲ್ಟ್ ಚೆನ್ನಾಗಿ ಆಗ್ಲತ್ತೇಳಿ ನಾ ಬಯಸೋದ್ರಿ. ನಾ ದಿನ ನಿಮ್ಗೆ ಕಾಯಂ ಹೇಳ್ತೇನೆ, ಫಸ್ಟ್ ಸ್ನಾನ ಮಾಡಿ ದೇವ್ರಿಗೆ ಹೋಗಿ ನಾ ಏನು ಬೆಳ್ಕೊತಪ್ಪ ಅಂದ್ರೆ, ದೇವ್ರ ನಮ್ಮ ಸಂಸ್ಥೆಗೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲಿ ಫಸ್ಟ್ ಬೇಡ್ಕೋದಿದ್ರಿ. ನಾನು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಲಿ, ಆಮೇಲೆ ಉಳಿದು ಬೇಡ್ಕೋತೇನೆ. ಯಾಕಂದ್ರೆ ಒಂದು ಸಂಸ್ಥೆ ಬೆಳಿಬೇಕು, ಸಕ್ಸಸ್ ಆಗ್ಬೇಕಂದ್ರೆ ಇಲ್ಲಿ ನೀವು ವಿದ್ಯಾರ್ಥಿಗಳು ನಿಮ್ಮ ಪ್ರಯತ್ನನೂ ಬೇಕು ರೀ. ಬರೀ ನಾವು ಶಿಕ್ಷಕರು ಮಾಡ್ತೀವಿ ಅಂದ್ರೆ ಏನೂ ಆಗೋದಿಲ್ಲ. ಶಿಕ್ಷಕರು ಪಾಲಕರು ಕೂಡ ಬರೀ 10% ಅಷ್ಟೇ ರೀ. 90% ಇರೋದು ಯಾರ ಕೈಯಾಗ ರೀ? ನಿಮ್ಮ ಕೈಯಾಗ ರೀ. ನಿಮ್ಮ ಪ್ರಯತ್ನ ಇದ್ರೆ ನೀವು ಪಾಸ್ ಆದ್ರೆ ನಮ್ಮ ಸಂಸ್ಥೆ ಬೆಳೆದು ಗೊತ್ತಾಗೋದಿಲ್ಲ ರೀ. ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿರಿ, ಎಲ್ಲರೂ ಪಾಸ್ ಆಗಿರಿ. ಎಲ್ಲರೂ ಕಲಿಯಾಕೆ ಬಂದರಿ. ದೇವ್ರು ಒಳ್ಳೆ ಅವಕಾಶ ಕೊಟ್ಟಾನ, ಪಾಸ್ ಆಗಬೇಕು ಈ ಸಲ. ಹಾಕಿರಿ ಎಲ್ಲರೂ. ಆಮೇಲೆ ಇನ್ನೊಂದು ಎಕ್ಸಾಮ್ ತನ ನಿಮ್ಗೆ ನಾ ಹೇಳ್ತೇನೆ, ನಿಮ್ಗೆ SSC GD ಅವ್ರಿಗೆ ಈಗ ಪಾಠ ಕೇಳಿ ಬೇಸರಾಗಿರ್ತೈತೆ. ಅವ ಪಾಠ ಅಂತಿರ್ತೀರಿ. ನೀವು ಏನು ಮಾಡಬೇಕು, ದಿನಕ್ಕೆ ಮುಂಜಾನೆ ಸಂಜೆಗೆ ಸ್ವಂತ ನೀವು ಕ್ವಶನ್ ಪೇಪರ್ ಅಟೆಂಡ್ ಮಾಡಬೇಕು.
ಸ್ವಂತ ನೀವೇ ಬಿಡಿಸ್ಬೇಕು. ನಾ 80 ಕ್ವಶನ್ಗೆ ತೊಗೊಂಡು ಯಾವ್ದು ನಾ ತಪ್ಪು ಮಾಡಿದ್ದಕ್ಕೆ ಆನ್ಸರ್ ಹುಡುಕ್ಯಾಡ್ಬೇಕು. ಯಾವ್ದು ತಪ್ಪಾಗೈತೆ ಹಂಗೆ ನೀವು ಬೆನ್ನ ಹತ್ತಿರ ಹುಡುಗರೆ ಎಲ್ಲರೂ ಪಾಸ್ ಹಾಕಿರಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಸ್ ಹಾಕಿರಿ. ಈಗಾಗಲೇ ಸಿಲಾಬಸ್ ಎಲ್ಲ ನಿಮ್ಗೆಲ್ಲರಿಗೂ ಗೊತ್ತದ. ಬರೀ ಕ್ವಶನ್ ಪೇಪರ್ ನೋಡ್ಕೊ ನನಗೆ ಬರಲಿಲ್ಲ ನಿಮ್ಮೊಳಗೆ ಚರ್ಚೆ ಮಾಡಿರಿ, ಅದು ಭಾಳ ಇಂಪಾರ್ಟೆಂಟ್. ಚರ್ಚೆ ಮಾಡೋದು ಎಲ್ಲಕ್ಕಿಂತ ಹೆಚ್ಚು ನೆನಪು ಉಳಿತದ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.